ಸೊ ಇವತ್ತು ನಾನು ತಿರುಪತಿ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಗಾಡಿಯಲ್ಲಿ ಬರ್ತಿದ್ದಾರೆ, ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಅಂತ ಇನ್ನೊಂಚೂರು ಮುಂದೆ ಇದ್ದಾರೆ. ವ್ಲಾಗಿಂಗ್ ಸೆಟಪ್ ಅಲ್ಲಿ ಫಸ್ಟ್ ನಾನು ಆಂಧ್ರಗೆ ಎಂಟರ್ ಆಗ್ತಾ ಇರೋದು. ನಮ್ಮ ತಂಗಿ ಮಗಳು ಐಸ್ ಕ್ರೀಮ್ ತಿಂತ ಇದೆ ನೋಡಿ. ಇದು ನಮ್ಮ ತಾತ ಗಾಡಿ. ನಾನು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಕುತ್ಕೊಂಡು ಹೋಗಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತಿರುಪತಿ ಹೋಗ್ತಾ ಇದ್ದೀನಿ. 2 days ಟ್ರಿಪ್ ಪ್ಲಾನ್ ಮಾಡಿದ್ದೀರಿ. ಸೊ ನಾನೇನು ಅಷ್ಟೊಂದು ರೆಡಿ ಆಗಿಲ್ಲ, ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ, ಹೆಂಗೆ ಹೋಗ್ತೀನಿ ಅಂತೆಲ್ಲ. ಎಣ್ಣೆಗೆ ಹೋಗೋಣ, ಇವಾಗ ಟೈಮ್ ಆಗೋಗಿದೆ. ಆ್ಯಕ್ಚುಲಿ ಪ್ಲಾನ್ ಆಗಿದ್ದು ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡೋಣ ಅಂತ ಹೇಳ್ಬಿಟ್ಟು, ಬಟ್ 8 o'clock ಆಗ್ಬಿಟ್ಟಿದೆ. ಸೊ ಅದಕ್ಕೆ ಒಂಚೂರು ಲೇಟ್ ಆಗೋಯ್ತು. ಸೊ ನೀವು ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಮೋಟೋ ವ್ಲಾಗಿಂಗ್ ಸೆಟಪ್ ಗೈಸ್. ಇವಾಗ ನಾವು ಆಲ್ಮೋಸ್ಟ್ ಹೊಸಕೋಟೆ ಬಿಟ್ಟು ಒಂಚೂರು ಮುಂದೆ ಬಂದಿದ್ರಿ. ಹಾಗೆ ನೋಡಿರ್ಬೋದು, ಯೂಟ್ಯೂಬಲ್ಲೇ ತುಂಬಾ ಫೇಮಸ್ ಆಗೋಗಿತ್ತು ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಫೇಮಸ್ ಆಗೋಗಿತ್ತಲ್ವಾ. ಅದು ಇಲ್ಲಿ ಒಂಚೂರು ಮುಂದೆ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅದು. ಓಕೆ, ನಾನು ತೋರಿಸ್ತೀನಿ ಅದು. ನನ್ನ ಫ್ರೆಂಡ್ಸ್ ಎಲ್ಲ ಗಾಡಿಯಲ್ಲಿ ಬರ್ತಿದ್ದಾರೆ, ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ. ಚಿಕ್ಕ ಕೆಲಸ ಇದೆ ಅಂತ ಹೇಳ್ಬಿಟ್ಟು, ಸೊ ಅಲ್ಲಿ ಕಾರಲ್ಲಿ ಬಿಟ್ಬಿಟ್ಟು ಮತ್ತೆ ನಾನು ದರ್ಶನಕ್ಕೆ ಹೋಗಿ ಮತ್ತೆ ವಾಪಸ್ ಬರೋ ಪ್ಲಾನ್ ಇರೋದು ಇವಾಗ ಸದ್ಯಕ್ಕೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಮಶ್ರೂಮ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಆಗಿದೆ. ಕೋಲಾರ ಹತ್ರ ಬಂದ್ಬಿಟ್ಟಿದ್ದೀರಿ. ಫ್ರೆಂಡ್ಸ್ ಅಂತ ಇನ್ನೊಂಚೂರು ಮುಂದೆ ಇದ್ದಾರೆ. ನಾನು ಚಿಕ್ಕಮ್ಮ ಅವ್ರ ಊರಿಗೆ ಹೋಗ್ಬಿಟ್ಟು ಅದೊಂಚೂರು ಚಿಕ್ಕ ಕೆಲಸ ಇದೆ, ಅದು ಮುಗಿಸ್ಕೊಂಡು ಹಂಗೆ ವಾಪಸ್ಸು ತಿರುಪತಿಗೆ ಹೋಗೋದ. ಸೊ ಬಂಗಾರಪೇಟೆಗೆ ರೀಚ್ ಆಗ್ಬಿಟ್ರಿ. ವೆದರ್ ಬಿಸ್ಲೇ ಇಲ್ಲ, ಆರಾಮಾಗಿದೆ. 1 hour ಆಯ್ತು ಹೆಚ್ಚು ಕಮ್ಮಿ ಮನೆ ಬಿಟ್ಟು. ಇನ್ನೊಂದು 1 kilometer ಇದೆ ಬಂಗಾರಪೇಟೆಗೆ. ಮತ್ತೆ ಆನ್ ದಿ ವೇ ನಮ್ಗೆ ಕೋಟಿ ಲಿಂಗೇಶ್ವರನು ಸಿಗುತ್ತೆ, ಆಚೆಯಿಂದ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ನಿಮ್ಗೆ ಅದು ಫುಲ್ ಕಂಪ್ಲೀಟ್ ಆಗಿ ಒಂದು ವ್ಲಾಗ್ ಮಾಡ್ತೀನಿ. ಬಂಗಾರಪೇಟೆ ಬಿಟ್ಟು ಇನ್ನೊಂಚೂರು ಮುಂದೆ ಬಂದಿದ್ದೀವಿ. ಮಳೆ ಬೀಳುತ್ತೆ ಇಲ್ಲ ಅಂತಾನು ಗೊತ್ತಿಲ್ಲ, ಬಟ್ ಮಳೆ ಬೀಳಲ್ಲ ಆಲ್ಮೋಸ್ಟ್ ನಮ್ಗೆ ಅನ್ಸ್ದಂಗೆ. ಸೊ ಕೋಟ್ಲಿಂಗ ಹತ್ರ ಬಂದ್ಬಿಟ್ರಿ ಗೈಸ್. ನೋಡಕ್ಕೆ ಎಂಟ್ರ್ ಆಗೋದಿದೆ. ನಿಮ್ಗೆ ಲಾರ್ಜ್ ಕಾಣಿಸ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಕೋಟಿಲಿಂಗಕ್ಕೆ. ಮತ್ತೆ ಶಿವರಾತ್ರಿ ಟೈಮಲ್ಲೆಲ್ಲ ಇಲ್ಲೆಲ್ಲ ಮಳ್ಕೊಂತಾರೆ, ಇಲ್ಲೆಲ್ಲ ಇದ್ರ ಕೆಳಗಡೆ. ಬಟ್ ಇಲ್ಲಿಂದ ಅಲ್ಲಿ ಲಿಂಗ ಕಾಣಿಸ್ತಾ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಲಿಂಗ. ಅದು ಎಕ್ಸಿಟ್ ಪಾಯಿಂಟ್. ಆ ಕಡೆ ಬಂದ್ರೆ ಅದು ಎಂಟ್ರಿ ಪಾಯಿಂಟ್, ಇದು ಎಕ್ಸಿಟ್ ಪಾಯಿಂಟ್ ಇದು. ಸೊ ಆಲ್ಮೋಸ್ಟ್ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಮಾಡ್ತಿದ್ದೀನಿ ಗೈಸ್. ಮೋಟೋ ವ್ಲಾಗಿಂಗ್ ಸೆಟಪ್ ಅಲ್ಲಿ ಫಸ್ಟ್ ನಾನು ಆಂಧ್ರಗೆ ಎಂಟರ್ ಆಗ್ತಾ ಇರೋದು. ಇದು ಈ ಊರ ಹೆಸರು ಬಂದ್ಬಿಟ್ಟು ವಿಕೋಟ ಅಂತ ಹೇಳ್ಬಿಟ್ಟು, ಫುಲ್ ಹೆಸರು ಬಂದ್ಬಿಟ್ಟು ವೆಂಕಟಗಿರಿ ಕೋಟೆ ಅಂತ ಹೇಳ್ಬಿಟ್ಟು ಹೆಸರಿದು. ತಂಗಿಗೆ ಏನೋ ಬಿಸ್ಕೆಟು ಚಾಕ್ಲೇಟ್ ಏನೋ ಬೇಕಂತ ತಗೊಂಡು ಹೋಗೋಣ ಅಂತ. ಹಂಗೆ ಚಾಕ್ಲೇಟು ಬಿಸ್ಕೆಟು ಮತ್ತು ಇನ್ನೇನೋ ತಗೊಂಡಿದ್ದೀನಿ, ಕುರ್ಕುರೆಲ್ಲ. ಕಂಪ್ಲೀಟ್ ಅನ್ಎಕ್ಸ್ಪೆಕ್ಟೆಡ್ ಗೈಸ್. ಇದು ನಮ್ಮ ತಾತ ಗಾಡಿ, ಬಟ್ ಅವ್ರಿಲ್ಲ. ನಮ್ಗೆ ಅವ್ರ ಮೆಮೊರೀಸ್ ಅಂತ ಬಂದರೆ ಇದೊಂದೇ ಗಾಡಿ ಇರೋದು, ಅವ್ರ ಮೆಮೊರೀಸ್ ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿಗೆ ಆಲ್ಮೋಸ್ಟ್ ಒಂದು 30 years ಮೇಲೆ ಆಗಿರುತ್ತೆ, ಬಟ್ ಆ ಗಾಡಿನ ಹಂಗೆ ಇಟ್ಕೊಂಡಿದ್ದೀರಿ. ಅಂದರೆ ಅವ್ರ ತಮ್ಮ ಗಾಡಿ ಓಡಿಸ್ತಾ ಇದ್ದಾರೆ ಇದನ್ನ. ಅಂದರೆ ಅವ್ರು ಇವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು, ನನಗೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಬಿಟ್ರು. ನಾನು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಕುತ್ಕೊಂಡು ಹೋಗಿದ್ದೀನಿ ಗೈಸ್. ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಕುತ್ಕೊಂಡು ನಮ್ಮ ತಾತ ನಮ್ಮ ಅಜ್ಜಿ ಇಲ್ಲಿ ಕುತ್ಕೊಂಡು ಊರಿಗೆ ಬಂದಾಗ ಈ ಥರ ಬರ್ತಾ ಇದ್ರು. ಎಲ್ಲಾದ್ರೂ ಹೋಗ್ಬೇಕು, ನಮ್ಮ ತೋಟಕ್ಕೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಒಂದು ರೌಂಡ್ ಹೋಗೋಣ ಗೈಸ್. ಬಟ್ ಓಡಿಸ್ತೀನಿ, ನೋಡ್ತೀನಿ ಹೆಂಗಿದೆ ಅಂತೆಲ್ಲ ನೋಡಿಸ್ತೀನಿ ನಿಮ್ಗೆ. ಇದಕ್ಕೆ ಸೈಕಲ್ ತುಳ್ದಂಗೆ ತುಳಿಬೇಕಿದು. ಬನ್ನಿ ಗೈಸ್ ಹೋಗೋಣ. ಅಂದ್ರೆ ನಮ್ಗೆ ಇದು ಗಾಡಿ ಓಡಿಸ ಅಷ್ಟೊಂದು ಅಭ್ಯಾಸ ಇಲ್ಲ ನಂಗೆ. ಅಣ್ಣ ಹಿಂಗೆ ಹಿಂಗೆ ನಾನು ತುಳಿತಾ ಇದ್ದೀನಿ ನೋಡಿ, ಹೆಂಗೆ ಸೌಂಡ್ ಅಂತೂ ಕ್ರೇಜಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು. ನಾನು ಇಲ್ಲಿ ಕುತ್ಕೊಂತ ಇದ್ದೆ ಗೈಸ್ ಚಿಕ್ಕ ವಯಸ್ಸಲ್ಲಿ. ಎಷ್ಟು ಖುಷಿ ಕೊಡ್ತಾ ಇತ್ತು ಗೊತ್ತಾ. ನಮ್ ತಾತ 20-25 ಸ್ಪೀಡ್ ಹೋಗ್ತಾ ಇದ್ದಿದ್ದು. ಇದು ನಿಂಗೆ ಕುತ್ಕೊಂಡು ಓಡಿಸ್ತಾ ಇದ್ದಿದ್ದು. ಏನೋ ಒಂಥರ ಖುಷಿ ಇದು ಗಾಡಿ ಓಡಿಸ್ತಾ ಇದ್ರೆ. ಸೌಂಡ್ ಎಲ್ಲ ಹಂಗೆ ಇದೆ, ಚೆನ್ನಾಗಿ ಮೇಂಟೈನ್ ಮಾಡ್ತಿದಾರೆ. ಈ ಗಾಡಿಗೆ ಒಂದು ಆಲ್ಮೋಸ್ಟ್ ಒಂದು 30 years ಗೈಸ್. ಇದಕ್ಕೆ ನಾನು ಹುಟ್ಟೋಕ್ಕಿಂತ ಮುಂಚೆನೇ ಇದೆ ಗೈಸ್ ಇದು ಗಾಡಿ. ಓಹೋ, ಬ್ರೇಕ್ ಎಲ್ಲ ಅಷ್ಟೊಂದಿಲ್ಲ ಅಂದ್ರೆ
ಬಟ್ ಅವ್ರ ಸೈಕಲ್ ನಮ್ ತಾತ ಪ್ರತಿಯೊಂದು ವಸ್ತು ಏನಾದ್ರು ಇಟ್ಕೊಂಡ್ರು ನೀಟಾಗಿ ಕ್ಲೀನ್ ಆಗೆಲ್ಲ ಮೈಂಟೈನ್ ಮಾಡ್ತಾ ಇದ್ರು. ಇದಕ್ಕೆ ಇವಾಗೂನು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಇದೆ ಗೈಸ್ ಈ ಗಾಡಿಗೆ. ನೀವು ನಂಬ್ತಿರೋ ಬಿಡ್ತಿರೋ ಪ್ರತಿಯೊಂದು ಐತೆ ಇದಕ್ಕೆ ಗಾಡಿಗೆ. ಓಕೆನಾ, ಆ ತರ ಮೈಂಟೈನ್ ಮಾಡಿದ್ರು ನಮ್ ತಾತ ಸತ್ತೋಗಿ ಆಲ್ಮೋಸ್ಟ್ ಒಂದು 10 ಇಯರ್ಸ್, ಹೆಚ್ಚು ಕಮ್ಮಿ 10 ಇಯರ್ಸ್ ಆಗ್ತಿದೆ. ಸೊ ಒಂಥರ ಹೆವಿ ಇರೋದು ಗೈಸ್, ಅವ್ರು ಇದ್ದಿದ್ರೆ ಇನ್ನ ಚೆನ್ನಾಗಿರೋದು. ಸೊ ಅವರು ಎಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಂತ ನನ್ಗೆ ಸಿಕ್ಕಿದ್ದಕ್ಕೆ ನಾನೊಂದು ರೌಂಡ್ ಹೋಗಿ ಬರ್ತೀನಿ ಕೊಡು ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ಅವ್ರ ಗಾಡಿ ಪಾಪ ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದಾರೆ ಅವ್ರ ತಮ್ಮನು. ಓಕೆ ಗೈಸ್ ನೋಡಿ, ಇದೆಲ್ಲ ಹಂಗೆ ಇಕ್ಕಿದ್ದಾರೆ ನೋಡಿ, ಹಿಂಗಿದೆ ಗಾಡಿ ನೋಡಕ್ಕೆ. ಬಟ್ ಒಂಥರ ಗೋಲ್ಡನ್ ಪೀಸ್ ತರ ಇದು ಗಾಡಿ ಮಾತ್ರ. ಸೊ ಇದು ನೋಡಿ ಗೈಸ್, ಇದು ಗಾಡಿ ಡಾಕ್ಯುಮೆಂಟ್ ಇದು ನೋಡಿ. ಇದ್ರಲ್ಲಿ 2004 ಅಲ್ಲಿ ತಗೊಂಡಿರೋದು, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಬಟ್ 2004 ಅಲ್ಲಿ ಗಾಡಿ ತಗೊಂಡಿರೋದು, 18ನೇ ತಾರೀಕು 11ನೇ ತಿಂಗಳು ತಗೊಂಡಿರೋದು ಗಾಡಿ. ನಾರ್ಮಲ್ ಆಗಿ ಕಾರ್ಡ್ ಯೂಸ್ ಮಾಡ್ತಿರಲ್ವಾ, ಸೊ ಅವಾಗೆಲ್ಲ ಹ್ಯಾಂಡ್ ಅಲ್ಲಿ ನಾವು ಬರೀತಾ ಇದೀವಿ ಪತ್ರ ತರ. ಇನ್ಸೂರೆನ್ಸ್ ಕೂಡ ಇದೆ ಗೈಸ್ ಗಾಡಿಗೆ. ಒಂಥರ ಖುಷಿ ಇರುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಇದೆಲ್ಲ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ನಂಗೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಿನ್ನ ಯಾಕಂದ್ರೆ ಅವರು ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಲೇಟ್ ಆಗ್ಬಿಟ್ಟಿದೆ ಇವಾಗ. ಸೊ ಹೋಗೋಣ ಬನ್ನಿ ಗೈಸ್. ಹೆಲ್ಮೆಟ್ ಹಾಕೊಂಡು ನಾನು ಗಾಡಿ ಓಡಿಸಿರೋದು ಫಸ್ಟ್ ಟೈಮು. ಅಂದ್ರೆ ಫಸ್ಟ್ ಟೈಮ್ ಈ ಸೆಟಪ್ ನಾನು ಗಾಡಿ ಓಡಿಸ್ತಾ ಇರೋದು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ನಮ್ಮ ಚಿಕ್ಕಮ್ಮ ಅವ್ರ ಮನೆ ಹತ್ರದಿಂದ ಸ್ಟಾರ್ಟ್ ಆದ್ರಿ. ಸೊ ನಾವು ಇನ್ನ ತಿರುಪತಿಗೆ ಡೈರೆಕ್ಟ್ ಆಗಿ ಹೋಗೋದು ಗೈಸ್ ಅಷ್ಟೇ. ಹೆಲ್ಮೆಟ್ ಹಾಕೊಂಡು ಕಾರ್ ಓಡಿಸೋದು ಫಸ್ಟ್ ಟೈಮ್, ಒಂಥರ ಡಿಫ್ರೆಂಟ್ ಆಗಿದೆ ಓಡ್ಸಕ್ಕೆಲ್ಲ. ಕ್ಲೈಮೇಟ್ ಅಂತೂ ಏನು ಚೇಂಜ್ ಆಗಿಲ್ಲ, ನಾರ್ಮಲ್ ಆಗಿ ಐತೆ. ರೋಡು ಸಖತ್ತಾಗಿದೆ, ಬಟ್ ಅಂದ್ರೆ ಅಪ್ ಅಂಡ್ ಡೌನ್ಸ್ ಜಾಸ್ತಿ ಇದೆ ಗೈಸ್ ಈ ರೋಡಲ್ಲಿ. ಸ್ಪೀಡು ಇನ್ ಕೇಸ್ ನಾವೇನಾದ್ರೂ ಒಂದು ಸ್ಪೀಡ್ ಲಿಮಿಟ್ ಅನ್ನೋದನ್ನ ಕ್ರಾಸ್ ಮಾಡ್ತಿದ್ರೆ, ಲೈಕ್ 100 ಮೇಲೆ ಅಬೋ ಹೋದ್ರೆ ಗಾಡಿ ಅನ್ನೋದು ಸ್ಟೇಬಲ್ ಅಲ್ಲಿ ಹೋಗ್ತಾ ಇಲ್ಲ, ಒಂಥರ ಜಂಪ್ ಆಗುತ್ತೆ ಗಾಡಿ ಅನ್ನೋದು. ಸೊ ಅದಕ್ಕೆ 80, 90, 100, 80, 90, 100 ಈ ಸ್ಪೀಡ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಚಿತ್ತೂರಲ್ಲಿ ಲೆಫ್ಟ್ ಎತ್ಕೊಂಡು ತಿರುಪತಿ ಹೈವೇಗೆ ಬಂದ್ರೆ ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಮೇಲೆನೆ ಆಯ್ತು ನಾನು ತಿರ್ಕೊಂಡು. ಇಲ್ಲಿ ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಬೆಟ್ಟ ಎಲ್ಲ. ಅದಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡೆ. ಸೊ ಇದು ಲಾಸ್ಟ್ ಟೋಲ್ ಗೈಸ್ ಇದು, ತಿರುಪತಿ ಹೋಗ್ಬೇಕಂದ್ರೆ. ಸೊ ನಾನು ನಿಮ್ಗೆ ಯಾವ್ದು ಅಷ್ಟೊಂದು ಟೋಲೇ ತೋರಿಸಿಲ್ಲ ನಾನು ನಿಮ್ಗೆ. ಸೊ ಅದಕ್ಕೆ ಲಾಸ್ಟ್ ಟೋಲ್ ಆದ್ರೂ ತೋರ್ಸೋಣ ಅಂತ ಹೇಳ್ಬಿಟ್ಟು ಟೋಲ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 140, 150 ಇರ್ಬೇಕೇನೋ ಪ್ರೈಸು ಒಂದು ಕಡೆಗೆ. 220 ಏನೋ ಇದೆ, 220ನೋ 120ನೋ, ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದು ಇದ್ರಲ್ಲಿ ಕಿತ್ಬಿಟ್ಟಿದ್ದಾರೆ ಪೇಪರು. ಇದು ಟೋಲ್ ಹತ್ರ ಬಂದ್ರಿ ಇವಾಗ ನಿಲ್ಸಿ.